ಬನ್ನೇರುಘಟ್ಟದ ಜನತೆಗೆ ಆಶೀರ್ವಚನವನ್ನ ನೀಡಬೇಕು ಅಂತ ಈ ಮುಖೇನವಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಪ್ಯೋ ನಮಃ. ಒಂದು ಒಳ್ಳೆಯ ಸಂದರ್ಭದಲ್ಲಿ, ಒಳ್ಳೆಯ ಸಮಯದಲ್ಲಿ, ಈ ರಾತ್ರಿಯಲ್ಲಿ ನಾವು ಈ ಪ್ರದೇಶದಲ್ಲಿದ್ದೇವೆ. ನೀವು ಸಮಾವೇಶವನ್ನ ಬರ್ತಾ ಇದ್ದ ಹಾಗೆ ಪೂಜ್ಯ ಕೇನಕ ಪೀಠಾಧೀಶ್ವರರಾಗಿರ್ತಕ್ಕಂತಹ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ನಿಮ್ಮ ಜೊತೆಯಲ್ಲಿ ಸೇರಿದರು. ನಿಮ್ಮೆಲ್ಲರ ಸೌಭಾಗ್ಯ, ಅವರು ಹೊಸದುರ್ಗದಿಂದ ದಾವಣಗೆರೆಯನ್ನು ಮುಗಿಸಿಕೊಳ್ಳಲಿಕ್ಕೆ ಬಂದಿದ್ದಾರೆ. ನಾವು ದೂರದ ಮಂಗಳೂರಿನಿಂದ ಚಿಕ್ಕತೋಗೂರು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಯಾಕೆ ನಾವಿವತ್ತು ಸಂಘಟಿತರಾಗ್ತಾ ಇದ್ದೇವೆ ಅಂತ ಕೇಳಿದ್ರೆ, ನಮಗೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸಂಘ ಶತಾಬ್ದಿಯ ಕಾಲಘಟ್ಟದಲ್ಲಿದೆ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಕ್ರಮಿಸಿತು ಅಂತ ಹೇಳಿದ್ರೆ ನಿಮಗನ್ನಿಸ್ಬೇಕು ಸಾಮಾನ್ಯ ವಿಷಯವಲ್ಲ. ಯಾಕೆ ಗೊತ್ತಾ? 11 ವರ್ಷದ ಯುವಕ ಒಬ್ಬ ಹಿಂದುವಿನಲ್ಲಿ ಆಧ್ಯಾತ್ಮ ಭಾವವನ್ನು ಬೆಳೆಸಬೇಕು, ವ್ಯಕ್ತಿತ್ವ ವಿಕಸನ ಹೊಂದಬೇಕು. ಆ ಮೂಲಕ ಹಿಂದುವಿನಲ್ಲಿ ತಾನು ಈ ದೇಶದ ಈ ಮಣ್ಣಿನ ಒಬ್ಬ ಯುವಕ ಅಂತ ತಾನು ತನ್ನನ್ನು ಜಾಗೃತ ಮಾಡಿಕೊಳ್ಬೇಕು ಅಂತ ಹೇಳಿ ದೂರದ ನಾಗಪುರದಲ್ಲಿ ತನ್ನ ವೈದ್ಯಕೀಯ ವೃತ್ತಿಯನ್ನು ತ್ಯಾಗ ಮಾಡಿ ಕೇಶವ ಬಲಿರಾಮ್ ಹೆಡಗೇವಾರ್ ಅನ್ನುವಂತ ಒಬ್ಬ ಯುವಕ ಸಂಘವನ್ನ ಕಟ್ಟಿ ಹಿಂದೂಗಳನ್ನ ಜಾಗೃತ ಮಾಡ್ತಾನೆ ಅಂತಲಾದರೆ, ಆ ಸಂಘ 100 ವರ್ಷ ಸಂದಿದೆ ಅಂತಲಾದರೆ ನಾವು ಹೆಮ್ಮೆ ಪಟ್ಟುಕೊಳ್ಳಬೇಕು. ನಾನೊಬ್ಬ ಹಿಂದೂ. ಯಾವ ಯುವಕ ನಾನು 11ನೇ ವರ್ಷದ ವಯಸ್ಸಿನ ಯುವಕ ಶಾಲೆಗೆ ಹೋಗುವ ಸಂದರ್ಭದಲ್ಲಿ, ಶಾಲಾ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಲಾಡು ಕೊಟ್ಟಿರ್ತಾರೆ. ಆ ಲಾಡನ್ನ ತಗೊಂಡು ನೇರ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಅಮ್ಮ ಕೇಳ್ತಾಳೆ, ಲಾಡು ತಂದಿಯಲ್ಲ, ಏನ್ ಮಾಡಿದೀನಿ? ಆಗ ಅಮ್ಮನಿಗೆ ಹೇಳ್ತಾನೆ, ಗುಲಾಮಗಿರಿಯ ಲಾಡನ್ನ ನಾನು ತಿಂದು ಬದುಕುವುದಾದರೂ ಯಾಕೆ, ಅದನ್ನ ತೊಟ್ಟಿಗೆ ಬಿಸಾಡಿ ಬಂದಿದ್ದೇನೆ. ನಾನು ನನ್ನ ತನವನ್ನು ನನ್ನವರಲ್ಲಿ ಬೆಳೆಸಿಕೊಳ್ಳಬೇಕು ಅಂತ ಆ ಸಂಘವನ್ನ ಪ್ರತಿಷ್ಠಾಪನೆ ಮಾಡಿದ್ನಲ್ಲ, ಅಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅವರಿಗೆ ನಾವು ನಮನಗಳನ್ನು ಸಲ್ಲಿಸಬೇಕಂತಹ ಪುಣ್ಯಾತ್ಮನಿಂದ ಉದಯವಾದ ನಾಡಿ. ನಾವಿವತ್ತು ಸುಖದಲ್ಲಿದ್ದೇವೆ, ನಾವಿವತ್ತು ನೆಮ್ಮದಿಯಲ್ಲಿದ್ದೇವೆ. ನಮಗೆ 2 ರತ್ನಗಳು ಸಿಕ್ಕಿದೆ. ಒಂದು ಕೇಂದ್ರದಲ್ಲಿ ಮೋದಿ, ಒಂದು ಉತ್ತರದಲ್ಲಿ ಯೋಗಿ. ಈ 2 ಮಾಡೆಲ್ ಇದೆಯಲ್ಲ, ಈ 2 ಮಾಡೆಲ್ ಅನ್ನ ಕೊಟ್ಟಿರೋದು ಸಂಘ ಮತ್ತು ಹಿಂದೂ ಸಮಾಜ. ಸಂಘ ಮನಸ್ಸು ಮಾಡದೆ ಇರ್ತಿದ್ರೆ ಈ ದೇಶವನ್ನ ಮಾಡ್ತಾ ಇದ್ರು. ಒಂದು ಕಾಲ ನಮ್ಮ ದೇಶದ ಸೌಭಾಗ್ಯ ಹೇಗಿತ್ತು ಗೊತ್ತಾ? ಕೃಷ್ಣದೇವರಾಯರ ಕಾಲದಲ್ಲಿ ಮುತ್ತು ರತ್ನಗಳನ್ನ ಬೀದಿ ಬೀದಿಯಲ್ಲಿ ಮಾಡ್ತಾ ಇದ್ರಂತೆ. ಇಂತಹ ಸೌಭಾಗ್ಯದ ದೇಶ ದಾಳಿಗೊಳಗಾಯಿತು. ಎಲ್ಲಿವರೆಗೆ ದಾಳಿಗೊಳಗಾಯಿತು ಅಂತ ಹೇಳಿದ್ರೆ, ಭವ್ಯವಾಗಿ ಇತಿಹಾಸ ಇರುವಂತಹ ಭಾರತ ಪರಿವರ್ತನೆಯಾಗುವಾಗ ಇಂಡಿಯಾ ಆಯಿತು. ಇಡೀವಾದ ದೇಶ ತುಂಡು ತುಂಡಾಗಿ ಇಂಡಿಯಾವಾಯಿತು. ಕಡೆಗೆ ರಾಜಕೀಯವಾಯಿತು, ರಾಜಕೀಯದೊಳಗೆ ಅದು ಇಂಡಿ ಅಂತಾಯಿತು. ಪರಿಸ್ಥಿತಿ ನೋಡಿ. ಇದನ್ನ ಕಂಡ ಒಬ್ಬ ದೇಶದ ಭಕ್ತ, ಇಲ್ಲ ಇದು ಇಂಡಿಯಾ ಆಗಬಾರದು, ಇದು ಭಾರತವಾಗಿಯೇ ಉಳಿಯಬೇಕು ಅಂತ ಹೇಳಿ ಪುನಃ ಪರಿವರ್ತನೆಯಾಗಿ ಈ ದೇಶವನ್ನ ಭಾರತವಾಗಿ ಉಳಿಸಿದಾಗ ಆ ಸೌಭಾಗ್ಯದಲ್ಲಿ ನಾವಿವತ್ತಿರೋದು, ಆ ಭಾರತ ದೇಶದ ಸೊಬಗಿನಲ್ಲಿ ನಾವಿರೋದು. ಸ್ವಾಮಿ ವಿವೇಕಾನಂದರು ಆ ಕಾಲದಲ್ಲಿ ಗುಡುಗಿದ್ರು. ಏನ್ ಹೇಳಿದ್ರು? ಅಮೆರಿಕದಲ್ಲಿ ಭಾಷಣವನ್ನ ಮಾಡಿ ಭಾರತ ಭೂಮಿಗೆ ಬಂದಾಗ ಭಾರತ ಭೂಮಿಯ ಮಣ್ಣನ್ನ ತೆಗೆದುಕೊಂಡು ತಲೆಗೆ ಹಾಕಿ ತಾನು ಪುಣ್ಯಾತ್ಮನಾದೆ ಅಂತ ಭಾವಿಸಿಕೊಂಡ ವಿವೇಕಾನಂದರಲ್ಲಿ ಒಬ್ಬರು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ, ಯಾಕಿದನ್ನೆಲ್ಲ ಮಾಡ್ತಾ ಇದ್ರಿ, ಅಷ್ಟು ದೊಡ್ಡ ದೇಶಕ್ಕೆ ಹೋಗಿ ಬಂದ್ರಿ, ಏನ್ ಪಾಪದ ಭೀತಿ ಬಂತ ಅಂತ ಕೇಳುವಾಗ ಅವರು ಹೇಳ್ತಾರೆ,
ಇಂತಹ ಪಾಪವನ್ನ ತೊಲಗಿಸ್ಲಿಕ್ಕಿರುವುದು ನನ್ನ ಭೂಮಿಯ ಚೈತನ್ಯ ಅಂತದ್ದು. ಆ ಭೂಮಿಯ ಸೊಬಗಿನಲ್ಲಿ ನಾನು ಸ್ನಾನ ಮಾಡಿ ನನ್ನ ಭೌತಿಕವಾಗಿರ್ತಕ್ಕಂತಹ ದಿವಾಳಿಯನ್ನ ಕಳೆದು ನಾನು ಸಾಮಾಜಿಕವಾಗಿರ್ತಕ್ಕಂತಹ ಧಾರ್ಮಿಕವಾಗಿರ್ತಕ್ಕಂತಹ ಚೈತನ್ಯವನ್ನ ಹೊಂದಿದ್ದೇನೆ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಅಂತಹ ಪಾವನ ಭೂಮಿ ಭಾರತ ಭೂಮಿ. ಆ ಭೂಮಿಯಲ್ಲಿ ನಾವಿವತ್ತಿರೋದು. ಯಾವ ದೇಶವನ್ನ ಕಟ್ಟಬೇಕು, ಯಾವ ದೇಶದ ವ್ಯಕ್ತಿತ್ವದ ವಿಕಸನವನ್ನು ಹೊಂದಬೇಕು ಅಂತ ಹೇಳಿ ಸಂಘ ಮನಸ್ಸು ಮಾಡಿತು. ಸಂಘ ಬೆಳೀತಾ ಬಂತು. ನಮ್ಮ ರಾಜ್ಯದ ಸಚಿವರೊಬ್ಬರು ಮಾತಾಡ್ತಾ ಹೇಳ್ತಾರೆ, ದುರದೃಷ್ಟವಶಾತ್ ಆ ಮಾತು ಕೇಳಲಿಕ್ಕೆ ನಮ್ಗೆಲ್ಲರಿಗೆ ಸಿಕ್ಕಿತು. ಅವ್ರು ಹೇಳ್ತಾರೆ, ನಮಗೆ ಎಲ್ಲಿಯಾದ್ರೂ ಕೇಂದ್ರದಲ್ಲಿ ಅಧಿಕಾರ ಸಿಕ್ಕಿದ್ರೆ ನಾವು ಸಂಘವನ್ನ ಬ್ಯಾನ್ ಮಾಡ್ತೇನೆ ಹೇಳ್ತಾರೆ. ಬಹುಶಃ ಬನ್ನೇರುಘಟ್ಟದ ಜನ ನೀವಿದ್ದೀರಿ, ಹಿಂದೂ ಬಂಧುಗಳಿದ್ದೀರಿ, ಅವರು ನಿಮ್ಮ ಮಧ್ಯದಲ್ಲಿ ಹೋಗಿರ್ಬಹುದು. ಆದ್ರೆ ನೀವು ಅವರನ್ನ ಪ್ರಶ್ನೆ ಮಾಡಿರ್ಲಿಕ್ಕಿಲ್ಲ. ಯಾಕೆ? ನಮ್ಗೆ ಅಕ್ರಿ ಯಾವ ಸಾಬರಿ, ಅವರಷ್ಟಕ್ಕೆ ಮಾತಾಡ್ತಾ ಇರ್ತಾರೆ. ನಮ್ಗೇನ್ ಬಿದ್ದು ಹೋಗಿದೆ? ನಾವು ಹೇಗೂ ಯಾವ ಆಸೆ ಇಲ್ಲದೆ ನಮಗೆ 5 ಆಸೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಏನು ಭಯ ಅಂತ ಭಾವಿಸಿಕೊಂಡು ಬದುಕ್ತಾ ಇದ್ದೀವಿ. ಈ ಸ್ಥಿತಿ ನಮ್ಗೆ ಯಾಕೆ ಬರಬೇಕು ಅಂತ ನಾವು ಯೋಚನೆ ಮಾಡಲೇ ಇಲ್ಲ. ಆದ್ರೆ ನಾವು ಅವರನ್ನ ಪ್ರಶ್ನೆ ಮಾಡಬೇಕಿತ್ತು. ನೀವು ಕೇಂದ್ರದಲ್ಲಿ ಎಲ್ಲಿಯಾದ್ರೂ ಅಧಿಕಾರ ಬಂದ್ರೆ ಬರುವುದು ಬಿಡಿ, ಅದ್ರ ಹತ್ತಿರ ಸುಳಿಯುವ ದುಸ್ಥಿತಿ ಹೀಗೆ ಅವರು ಬಂದಿದ್ದಾರೆ. ಹೋಗುವ ಸ್ಥಿತಿಯಲ್ಲೂ ಇಲ್ಲ. ಈ ಸ್ಥಿತಿಯಲ್ಲಿರುವವರು ಮಾತಾಡ್ತಾ ಹೇಳ್ತಾರಲ್ಲ, ಅವರಿಗೆ ನಾವೊಂದು ಪ್ರಶ್ನೆ ಕೇಳಬಹುದಿತ್ತಲ್ಲ. ನೀವು ಎಲ್ಲಿಯಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾವು ಲಷ್ಕರೇ ತೊಯ್ಬವನ್ನ ಬ್ಯಾನ್ ಮಾಡ್ತೀವಿ ಅಥವಾ ಮುಜಾಹಿದೀನ್ ಸಂಘಟನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವರನ್ನ ಬೇಷ್ ಅನ್ನಬಹುದಿತ್ತು. ಆದ್ರೆ ದುರದೃಷ್ಟವಶಾತ್ ಆ ಸ್ಥಿತಿ ಅವರಿಗೆ ಬಂದೇ ಇಲ್ಲ. ಹಾಗಾಗಿ ನಾವು ಯೋಚನೆ ಮಾಡಬೇಕಾದ ಏನು ಗೊತ್ತಾ, ನಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಬೇಕಾದ್ರೆ ನಾವು ದೇಹಕ್ಕೆ ನಮ್ಮನ್ನ ಕನೆಕ್ಟ್ ಮಾಡಬೇಕು. ಈಗ ಕನೆಕ್ಟ್ ಕಟ್ ಆಗಿರುವುದು. ನಮಗೆ ತಾಯಿಯ ಸೌಭಾಗ್ಯ ಸಿಗಬೇಕು ಅನ್ನುವುದು ಭಾರತ ಮಾತೆಯ ಯೋಗ. ಭಾರತ ಮಾತೆ ಭವ್ಯ ಭಾರತೀಯರಾಗಿ ಉಳಿಬೇಕು ಅಂತ ನಮ್ಮವರು ಹೆಣಗಾಡಿದ್ದು. ರಾಮ ಮಂದಿರಕ್ಕೆ 500 ವರ್ಷಗಳ ಹೋರಾಟದ ಭಾಗ್ಯದಿಂದ ರಾಮ ಮಂದಿರ ನಿರ್ಮಾಣ ಆಯಿತು. ಇತ್ತೀಚೆಗೆ ಪ್ರಯಾಗ ರಾಜ್ಯದಲ್ಲಿ ನಾವೆಲ್ಲರೂ ಹೋಗಿ 64 ಕೋಟಿ ಮಂದಿ ಆ ತ್ರಿವೇಣಿ ಸಂಗಮವನ್ನ ಸ್ನಾನ ಮಾಡಿಕೊಂಡು ಬಂದೆವು. ಇಂತಹ ಸೌಭಾಗ್ಯ ಸಿಕ್ಕಿದಂತಹ ದೇಶದ ಬಗ್ಗೆ ಮಾತಾಡ್ತಾರೆ ಅಂತಲಾದ್ರೆ ನಾವು ಹೇಗೆ ಯೋಚನೆ ಮಾಡಬೇಕು? ತಮಿಳುನಾಡಿನ ಒಬ್ಬ ರಾಜಕಾರಣಿ ಮಾತಾಡುವಾಗ ಹೇಳ್ತಾನೆ, ಹಿಂದೂ ಅಂದ್ರೆ ಅದು ರೋಗ. ಆದ್ರೂ ನಾವು ಮಾತಾಡಿಲ್ಲ. ಹಾಗೆ ಆ ರೋಗ ಅಂಟಿಸಿಕೊಂಡ ಆ ನಾಯಕ ಇವತ್ತು ನಮ್ಮ ಕಣ್ಣ ಮುಂದೆ ಪಾಸ್ ಆಗೋದಿಲ್ಲ. ಆ ದುಸ್ಥಿತಿಯನ್ನ ಈ ಭಾರತ ತಂದಿದೆ ಅವನಿಗೆ. ಹಾಗಾಗಿ ನಮ್ಮ ತನವನ್ನ ಉಳಿಸಿಕೊಳ್ಳಬೇಕಾದ್ರೆ, ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳಬೇಕಾದ್ರೆ ನಾವು ಈ ಭವ್ಯ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು. ಅದಕ್ಕಾಗಿ ಸಂಘ ನಮಗೆ 6 ವಿಚಾರಧಾರೆಗಳನ್ನು ಕೊಟ್ಟಿದೆ. ಆಶಾ, ಕುಶ, ಭಜನ್, ಭೋಜನ್, ಭ್ರಮಣ್, ಭವನ್. ಈ 6 ವಿಚಾರಧಾರೆಗಳನ್ನ ನಮಗೆ ಸಂಘ ಕೊಟ್ಟಿದೆ. ಇದು 6ರ ಚಂಪಕಧಾಮಕ್ಕೆ ಹೋಗಬೇಕು. ಈ ಎಲ್ಲ ಕೆಲಸಗಳು ನಮ್ಮಿಂದ ಆಗಬೇಕು. ಇದೆಲ್ಲ ಆದರೆ ನಮ್ಮೊಳಗೆ ಏನು ಉಳಿಯುತ್ತೆ ಗೊತ್ತಾ? ಅವನ್ ಕೌಟುಂಬಿಕ ಜೀವನ. ನಮ್ಮಲ್ಲಿ ಕೌಟುಂಬಿಕ ಜೀವನ ಗಟ್ಟಿಯಾದ್ರೆ ಸ್ವದೇಶಿ ವ್ಯವಸ್ಥೆ ಜಾಗೃತವಾಗ್ತದೆ. ನಾವು ಯಾವುದೇ ದೇಶದ ಎದುರು ಮಂಡಿ ಊರಬೇಕು ಅಂತ ಇಲ್ಲ.